ಬಟ್ ಅವ್ರ ಮಾತನ್ನು ಇಲ್ಲೇ ಕೇಳ್ತಾ ಇಲ್ಲ ಬಿ ಜೆ ಪಿಗರು ಅನ್ನೋದು ಸೂಕ್ಷ್ಮವಾಗಿ ಇಲ್ಲಿದ್ದಾವೆ. ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡುವಂಥ ವಿಷಯ. ಹೀಗಾಗಿ ಇವತ್ತು ದೇಶದ ತುಂಬ ನಮ್ಮ ಮೋಹನ್ ಭಾಗವತರ ಮಾತುಗಳಿಗೆ ಮತ್ತೊಮ್ಮೆ ಚರ್ಚೆಗೆ ಮುನ್ನೆಲೆಗೆ ಬಂದುಬಿಟ್ಟಿದ್ದಾವೆ. ಹೌದು, ಮೋದಿಯವರು ಗೋ ಬ್ಯಾಕ್ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. 75 ಆದ್ರೂ ಹೋಗಿರಪ್ಪ ಮನೆಗೆ ಅಂತೇಳಿ. ಅದು ಹೋಗ್ತಾರಲ್ಲ ಅವ್ರು ಬಿಟ್ಟಂಥ ವಿಷಯ. ಆದರೆ ಒಂದೊಂದು ಕ್ಲಿಯರ್ ಕಟ್ ಮಾಡಿದ್ದಾರೆ. ಅಚ್ಚೇ ದಿನ ಏನಾದರೂ ಬಿ ಜೆ ಪಿಗೆ ಬಂದಿದ್ರೆ ಅದು ಆರ್ ಎಸ್ ಎಸ್ದಿಂದ. ಆರ್ ಎಸ್ ಎಸ್ಗೆ ಬಿ ಜೆ ಪಿಯಿಂದ ಅಚ್ಚೇ ದಿನಗಳು ಬಂದಿಲ್ಲ. ನಮ್ಮಲ್ಲಿಯ ಕಾರ್ಯಕರ್ತರು, ಹೋರಾಟಗಾರರು, ಸ್ವಯಂ ಸೇವಕರು ಇವರೆಲ್ಲ ಒಟ್ಟಾರೆ ದುಡಿಮೆಯಿಂದ ಇವತ್ತು ನಾವು ಇಡೀ ವಿಶ್ವದಲ್ಲಿ ದೊಡ್ಡ ಸಂಘಟನೆ ಮಾಡ್ಕೊಂಡಿದ್ದೀವಿ. ಈ ದೇಶಕ್ಕೆ ಒಂದು ಸರ್ಕಾರವನ್ನು ಕೊಟ್ಟಿದ್ದೀವಿ. ಆ ಸರ್ಕಾರ ಯಾರ್ದಪ್ಪ ಅಂದ್ರೆ ನಮ್ಮ ಸರ್ಕಾರ ಅನ್ನುವಂಥ ಮಾತು ಈಗ ನಾವು ಹೇಳ್ದಂಗೆ ಕೇಳುವಂಥದ್ದು ಅನಿವಾರ್ಯತೆ ನಿಮಗದು ಅನ್ನುವಂಥ ಮೆಸೇಜು ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಮಾತುಗಳಿಗೆ ಬಿ ಜೆ ಪಿ ಯಾವ ರೀತಿಯ ಉತ್ತರ ಕೊಡ್ಬೋದು ಅನ್ನೋದನ್ನು ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಆದರೆ ಮೋದಿ ಅವರನ್ನು ತಿಳ್ಕೊಬೇಕಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಪೂರ್ಣ ಮನಗೊಟ್ಟು ದುಡಿಯದಿದ್ದರಿಂದಾಗಿ ಬೆಂಬಲ ಸೂಚಿಸದೇ ಹೋಗಿದ್ದರಿಂದಾಗಿ ಅವತ್ತು ಬಹಳಷ್ಟು ಮಾತುಗಳು ಬಂದಿದ್ದವು. ಅದರಲ್ಲೂ ನಡ್ಡಾ ಮಾಜಿ ಅಧ್ಯಕ್ಷರು